ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡಿಗೆ ಮಾವಿನ ಹಣ್ಣಿನ ಲಾಡು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಕಟ್ ಮಾಡ್ಕೊಂಡಿರೋ ಅರ್ಧ ಕಪ್ ತೆಂಗಿನಕಾಯಿ ಹಾಕಿ ತರಿತರಿಯಾಗಿ ಈ ತರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ತರ. ಆನಂತರ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಮಾವಿನ ಹಣ್ಣನ್ನ ಈ ತರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು, ಈ ತರ ಪೇಸ್ಟ್ ಆಗಿ. ಈಗ ಸ್ಟವ್ ಆನ್ ಮಾಡಿ ಕಡಾಯಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದರಲ್ಲಿ 8 ರಿಂದ 10 ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದರಲ್ಲೇ ಸ್ವಲ್ಪ ವನದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದನ್ನ ಒಂದು ಬಟ್ಲಿಗೆ ಹಾಕೊಂತಾ ಇದ್ದೀನಿ. ಇದರಲ್ಲಿ ಮತ್ತೊಂದು ಸ್ಪೂನು ತುಪ್ಪ ಸೇರಿಸಿ 1 ಕಪ್ ಅಷ್ಟು ರವೆನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಬೇಕು. ಇದಕ್ಕೆ 4 ರಿಂದ 5 ನಿಮಿಷ ಟೈಮ್ ತಗೊಳುತ್ತೆ. ಈ ತರ ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿನೂ ಹಾಕಿ ನೀರಿನ ಅಂಶ ಹೋಗೋವರೆಗೂ ಇದನ್ನ ಬಿಸಿ ಮಾಡ್ಕೋಬೇಕು. ಇದು 2 ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಇದರಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಾವಿನ ಹಣ್ಣಿನ ಗುಜ್ಜು ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು. ನೋಡಿ ಈ ತರ. ಇದರಲ್ಲಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತೆ ನಾವು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 15 ನಿಮಿಷ ಬಿಸಿ ಆರೋ ಗಂಟೆ ಬಿಡಬೇಕು. ಆದ ನಂತರ ಅರ್ಧ ಕಪ್ಪು ಪುಡಿ ಮಾಡ್ಕೊಂಡಿರೋ ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಿಹಿ ನಿಮಗೆ ಬೇಕಾಗಿರೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ತುಪ್ಪ ಸವರ್ಕೊಂಡಿರೋ ಕೈಯಲ್ಲಿ ನಾನು ಉಂಡೆಗಳನ್ನ ಕಟ್ತಾ ಇದ್ದೀನಿ. ನಿಮಗೆ ಬೇಕಾಗಿರೋ ಸೈಜಲ್ಲಿ ಇದನ್ನ ಕಟ್ಬೋದು. ನೋಡಿ, ನಮ್ಮ ರುಚಿಯಾದ ಮಾವಿನ ಹಣ್ಣನ್ನ ಲಾಡು ರೆಡಿ ಆಯಿತು. ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.